ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದಿವ್ಯಾ ಖುಷಿ ಮೇಕವರ್. ಫ್ರೆಂಡ್ಸ್, ಇವತ್ತು ಗುರು ಪೌರ್ಣಮಿ ಅಲ್ವಾ, ಹಾಗಾಗಿ ಒಂದು ಸಣ್ಣದಾಗಿ ಪೂಜೆ, ಕುಂಬಳಕಾಯಿ ಪೂಜೆ ಅಮಾವಾಸ್ಯೆ ಹುಣ್ಣಿಮೆಲಿ ಮಾಡಬೇಕು ಫ್ರೆಂಡ್ಸ್. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಹೇಗೆ ಪೂಜೆ ಮಾಡೋದು ಅಂತ. ಸಣ್ಣದಾಗಿ ಒಂದು ಪೂಜೆ ಅಷ್ಟೇ. ಸಾಯಿಬಾಬಾ ಮೇಲೆ ಇದೆ, ಒಂದು ಮಾಡಿ ಮೇಲೆ, ಅದು ರೂಮ್ಗೆ ಹೋಗೋದು ಒಂದು ಜಾಗದಲ್ಲಿ ಇಟ್ಕೊಂಡಿದ್ದೀವಿ. ದೇವ್ರ ಮನೇಲಿ ಒಂದಿದೆ. ನನಗೆ ಪ್ರವಚನ ಕೇಳಿಕೊಂಡು ಪೂಜೆ ಮಾಡೋದು ತುಂಬ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಪ್ರವಚನ ಯಾವಾಗಲೂ ಕೇಳ್ತಾ ಇರ್ತೀನಿ. ಅದು ಒಳ್ಳೆ ಪಾಸಿಟಿವ್ ಇರುತ್ತೆ. ನಮ್ಮ ಮನೇಲೊಂದು ರಾಯರ ದೇವ್ರ ಫೋಟೋ ಹಾಲಿಂದ ಹಿಂಗೆ ಕಾಣಿಸುತ್ತೆ ಅಂತ ಒಂದು ನೋಡಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಜಪತಾಂ ಕಲ್ಪವೃಕ್ಷಾಯ ಕಾಮಧೇನು. ಒಂದು ಹಳ್ಳಿ ಕಡೆ ಎಲ್ಲ ಒಲೆನ ಸಾರಿಸಿ ದೀಪ ಹಚ್ತಿದ್ರಲ್ಲ ಫ್ರೆಂಡ್ಸ್, ಹಂಗೆ ಇದೂ ಅಷ್ಟೇ. ಸ್ಟವ್ನು ಹಂಗೆ ನಾವು ಒರೆಸ್ಕೊಂಡು ಪೂಜೆ ಮಾಡಿ ಅನ್ನಪೂರ್ಣೇಶ್ವರಿಗೆ ಒಂದು ದೀಪ ಹಚ್ಚೋದ್ರೆ ತುಂಬ ಒಳ್ಳೆಯದು ಅಂತ. ಏನೋ ನಾನು ಸಣ್ಣದಾಗಿ ನನ್ನ ಕೈಲಾಗಷ್ಟು ಸೇವೆ ಮಾಡ್ತೀನಿ ರಾಯರಿಗೆ. ನನಗೆ ಗೊತ್ತಿಲ್ಲ ಎಷ್ಟು ಅಂತ, ಆಡಂಬರ ಅಂತ ಏನಿಲ್ಲ ಫ್ರೆಂಡ್ಸ್. ನಾವು ಅಂದ್ಕೊಂಡಿರೋದಷ್ಟೇ. ಕಡಲೆಕಾಳು ಗುರುಪೌರ್ಣಮಿ ದಿವಸ ಕಡಲೆಕಾಳು ಸಾಯಿಬಾಬು ಕೊಡಬೇಕು. ವಾರ ವಾರನೂ ಕೊಡ್ಬೋದು, ಆದರೆ ಗುರುಪೌರ್ಣಮಿಗೆ ತುಂಬ ಒಳ್ಳೆಯದು ಅಂತ ಕೊಡ್ತಾರೆ. ಅದು ಗುರುವಾರ ಬಂದಿರೋದಕ್ಕೆ ತುಂಬ ಒಳ್ಳೆಯದು ಅಂತ. ಕೌಂಟಿಂಗ್ ಏನು ಮಾಡಿಲ್ಲ ನಾನು, ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಕೌಂಟಿಂಗ್ ಒಬ್ಬೊಬ್ಬರು ಮಾಡ್ತಾರೆ, ನಾನೇನು ಮಾಡಲ್ಲ ಫ್ರೆಂಡ್ಸ್. ನಮ್ಮ ರಾಯರು ಹೂವು ಕೇಳ್ತಾಯಿದ್ದೀನಿ, ಕೊಡ್ತಾಯಿದ್ದಾರೆ ಫ್ರೆಂಡ್ಸ್. ನಮ್ಮ ಮನಸ್ಸು, ನಮ್ಮ ನೋಟ ಎಲ್ಲ ಕರೆಕ್ಟಾಗಿದ್ದರೆ ನಮ್ಮ ರಾಯರು ಎಲ್ಲಿದ್ದರೂ ಇರ್ತಾರೆ. ಅದು ಬಿಟ್ಟು ನಾವು ಆಡಂಬರಕ್ಕೋ ಅದಕ್ಕೋ ಇದಕ್ಕೋ ಅಲ್ಲ ಫ್ರೆಂಡ್ಸ್. ನಮ್ಮ ಮನಸ್ಸು ಕರೆಕ್ಟಾಗಿರಬೇಕು, ನಮ್ಮ ಮನಸ್ಸು ಶುದ್ಧ ಆಗಿರಬೇಕು ಅಷ್ಟೇ. ಮತ್ತು ಬೇರೆ ಅಯ್ಯಾಳ್ಸೋದು ಪಯ್ಯಾಳ್ಸೋದು ಇಲ್ಲ ಫ್ರೆಂಡ್ಸ್. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ರಾಯರು ಎಲ್ಲಿ ಕೂತಿದ್ರು ಕೊಟ್ಟೇ ಕೊಡ್ತಾರೆ ಫ್ರೆಂಡ್ಸ್. ಅದು ನನ್ನ ನಂಬಿಕೆ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಅಪ್ಪ ರಾಘಪ್ಪ, ನೀವಿದ್ದೀರಾ ಅಪ್ಪ, ನಾನೇ ಸಾಕ್ಷಿ. ನೀವಿದ್ದೀರಾ ಅನ್ನೋದಕ್ಕೆ ಬೇರೆ ಏನು ಸಾಕ್ಷಿ ಇಲ್ಲದೋ ಗೊತ್ತಿಲ್ಲ, ನಾನೇ ಸಾಕ್ಷಿ ಅಪ್ಪ. ನೀವಿದ್ದೀರಾ ಅನ್ನೋದಕ್ಕೆ ಕೊಡಿಯಪ್ಪ, ನೀವಿದ್ದೀರಾ ಅಪ್ಪ. ನಮ್ಮ ಮನೇಲಿ ನೀವಿದ್ದೀರಾ, ನನ್ನ ತನು ಮನದಲ್ಲಿ ನೀವಿದ್ದೀರಾ ಅಪ್ಪ ಅಷ್ಟೇ. ನಾನು ಬೇರೆ ತೋರಿಸ್ಕೊಳೋದಕ್ಕೆ ಅಲ್ಲ ಫ್ರೆಂಡ್ಸ್. ನೋಡಿ ರಾಯರಿದ್ದಾರೆ, ಇದೇ ಥರ ನಾನು ಫಾಲೋ ಮಾಡಿ ಅಟ್ಲೀಸ್ಟ್ ನಾನು ಒಂದು ಕೈಲಾಗೋ ಸೇವೆ ನಿಮ್ಗೆ ಹೇಳ್ಕೊಡ್ತೀನಿ.